ಏನಿಲ್ಲ ರೀ, ನಾವು ಇದು ನಮ್ಮ ಕುಲ ಕಸಬ್ರಿ ಇದೆ. ಅದಕ್ಕೆ ನಾವು ಹಂಗೆ ಇದು ಮಾಡ್ಕೊತ ಬಂದೀವಿ. ನಮ್ಗೆ ಯಾರು ಹೇಳೋರು ಇದ್ದಿದ್ದಿಲ್ಲ ರೀ. ನಾವೇನೈತಿ ನಮ್ಮ ತಲೆ ನಡೆಸಿ ಇದನ್ನು ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಎಷ್ಟನೇ ತಲೆಮಾರು ನೀವೆಲ್ಲ ಈ ಬಡಿಗೇರ್ ಕೆಲಸ ಮಾಡ್ಲತ್ತೀರಿ? ಇದು ವಂಶ ಪರಂಪರವಾಗಿ ನಾವು ಇದೇ ಕಲೆ ಮಾಡ್ಕೊತ ಬಂದೀವಿ ರೀ. ಅದಕ್ಕೆ ನಮ್ಮ ತಂದೆಯವ್ರದ್ದು ಯಾರು ಈ ರಥದ ಕೆಲಸ ಆಗಲಿ ಮತ್ತು ಇದು ಪಾಲ್ಕಿ ಆಗಲಿ ಯಾರು ಮಾಡಿದ್ದಿಲ್ಲ ರೀ. ನಾವು ಇದನ್ನು ತಲೆ ನಡೆಸಿ ಈ ಕಾರ್ಯ ಮಾಡೀವ್ರಿ. ನಾವು ಇದು ನೀವು ಏನೇನು ಕೆಲಸ ಮಾಡ್ತೀರಿ? ತೀರ ಪಲ್ಲಕ್ಕಿ ರೀ, ಸಿಂಹಾಸನ ಇದ್ರ ನಾವು ವರ್ಕ್ ಎಲ್ಲ ಮಾಡ್ತೀವಿ ನಾವು. ಮತ್ತು ಮೇನ್ ಡೋರ್ ಚೌಕಟ್ಟು ರೀ, ಮತ್ತು ದೇವಸ್ಥಾನಗಳು ಎಲ್ಲ ಪೂರ್ತಿ ಮೇನ್ ಡೋರ್ ಡಿಸೈನ್ಸ್, ದೇವಸ್ಥಾನಕ್ಕೆ ಬಾಗಿಲು ಎಲ್ಲ ಮಾಡ್ತೀರಲ್ಲ ಡಿಸೈನ್ಸ್. ತೇರು ತಯಾರಾಗಬೇಕಾದ್ರೆ ಎಷ್ಟು ದಿನ ಹಿಡಿತೀವಿ? ಒಂದು 4.5 5 ತಿಂಗಳು ಹಿಡಿದ್ರಿ. ಎಷ್ಟು ಜನ ಕೆಲಸ ಮಾಡ್ತೀರಿ? ಒಂದು 7 ಜನ ಕೆಲಸ ಮಾಡ್ತೀವಿ ನಾವು. ಮತ್ತು ಆಧುನಿಕ ಯುಗ ಏನು ಮಿಷನ್ ಅದು ಯೂಸ್ ಮಾಡ್ಕೋತಿರೋ ಅಥವಾ ಎಲ್ಲ? ಇಲ್ರಿ, ಯಾವುದೋ ನೀವು ಮೂರ್ತಿ ಕೆತ್ತನೆ ಕೊಟ್ಟರು ಸಹಿತ ನೀವು ಯಾವ್ದು ಡಿಸೈನ್ ಕೊಡೋದಿಲ್ಲ, ಅದನ್ನ ನಾವು ಹ್ಯಾಂಡ್ ವರ್ಕ್ ಮಾಡ್ತೀವಿ, ಮಷಿನ್ ವರ್ಕ್ ಮಾಡಂಗಿಲ್ಲ. ಈ ತೇರೆಲ್ಲ ಯಾವ ರೀತಿ? ಇದೆಲ್ಲ ಹ್ಯಾಂಡ್ ವರ್ಕರ್ ಎಲ್ಲ, ಹ್ಯಾಂಡ್ ವರ್ಕ್, ಮಷಿನ್ ವರ್ಕ್ ಯೂಸ್ ಮಾಡಲ್ರಿ ನಾವು. ಎಲ್ಲ ಹ್ಯಾಂಡ್ ವರ್ಕರ್. ಯಾವ ಕಟ್ಟಿಗೆ? ಎಲ್ಲ ಸಾಗವಾಣಿ ರೀ. ಸಾಗವಾಣಿ ಬಿಟ್ಟರೆ ಕರಿಮತಿ ರೀ, ಎಷ್ಟ ಮಾಡ್ತೀರಿ. ಸಾಗವಾಣಿ ಬಿಟ್ಟರೆ ಕರಿಮತಿ ಯಾವ ಬೇರೆ ಮಾಡಲ್ಲ. ಎಷ್ಟು ನೀವು ತೇರು ರೆಡಿ ಮಾಡಿರಿ? ಇದು ನಾವು ಆಲ್ಮೋಸ್ಟ್ ಈಗ ಮಾಡೋದು 12ನೇ ತೇರು. ಅದು 12 ತೇರು ಅದ್ರ. ಈಗ 12ನೇ ತೇರಿಗೆ ರೆಡಿ ಮಾಡಿ ಈಗ ಇದು ಜತ್ ತಾಲೂಕು ದರಿಬಡಿಚಿಗೆ ಹೊಂಟಿದ್ರಿ. ಹಾಂ ರೀ, ಮಹಾರಾಷ್ಟ್ರ. ಈಗಾಗಲೇ ಆಲ್ಮೋಸ್ಟ್ ಮಹಾರಾಷ್ಟ್ರದಾಗ ಮಾಡಿ ಕೊಟ್ಟಿವ್ರಿ. ಈಗ ಅದಕ್ಕೆ ಈಗ ಹೊಂಟಿದ್ರಿ. ಈಗ ಕಟ್ಟಿಗೆ ಅವರೇ ಕೊಡ್ಬೇಕ್ರಿ ಅಥವಾ ನೀವು? ಇಲ್ಲ, ಎಲ್ಲ ನಾವು ಟೆಂಡರ್ ಹಿಡಿತಿದ್ರಿ. ಎಲ್ಲ ಪೂರ್ತಿ ಟೆಂಡರ್ ಇರ್ತೈತೆ ರೀ. ಎಲ್ಲ ನಾವು ಎಲ್ಲ ಕಡೆಗೆ ಅವ್ರ ಕಡೆಗೆ ಕೊಟ್ಟರು ಮಾಡ್ತೀವ್ರಿ, ನಾವು ಕಡೆಗೆ ಕೊಟ್ಟರು ಏನೈತಿ ಮಾಡ್ತೀರಲ್ಲ. ಒಂದು ಸಾಮಾನ್ಯ ತೇರು ತಯಾರಾಗಬೇಕಾದ್ರೆ ಎಷ್ಟು ಖರ್ಚು ಆಗ್ತದೆ? ಒಂದು 22 ರಿಂದ 23 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲ ನಿಮ್ಮ ಕೈ ಚಳಕದಿಂದ? ಹಾಂ, ಕೈ ಚಳಕದಿಂದ ರೀ. ಯಾವ್ದು ಪೂರ್ತಿ ಮೂರ್ತಿ ವಿಗ್ರಹ ಯಾವ ಬೇಕಾದ ವಿಗ್ರಹಗಳಿದ್ರು ಸಹಿತ ಅದನ್ನೆಲ್ಲ ನಾವು ಕೈ ಚಳಕದಿಂದ ಮಾಡ್ತಿರೋದು. ನೀವು ಎಲ್ಲಿ ಕಲಿತಿಲ್ಲ ಅಂದರೆ ಯಾವ ರೀತಿ ಅದು ವಂಶ ಪರಂಪರವಾಗಿ ನಿಮ್ಮಲ್ಲಿ ಬರ್ತವೆ? ವಂಶ ಪರಂಪರವಾಗಿ ಸರ್ ನಾವು ಇಲ್ಲಿ ಬಂದದ್ದು. ನಮ್ಮಲ್ಲಿ ಭಾಳ ರೇರ್ ರೀ. ಎಲ್ಲರೂ ಬಡಿಗಾರದಾರ್ಕರಿ ಇಂಥ ಕೆಲಸ ಮಾಡಂಗಿಲ್ಲ. ಇಲ್ರಿ, ನಮ್ಮ ಗುರುಗಳಾದಂಥ ಇಲ್ಲೇ ರವಿ ಬಡಿಗೇರ್ ಅವ್ರು, ಅತನಿಯವ್ರು ರೀ. ಅವ್ರು ತೀರಿನ ಕೆಲಸ ಅದೇನು ಮಾಡ್ತಿದ್ದಿಲ್ಲ ರೀ. ಅದಕ್ಕೆ ನಾವು ಅವ್ರ ಮಾರ್ಗದರ್ಶನ ಹಂಗೆ ಮಾಡ್ಕೊತ ಹೊಂಟಿವ್ರಿ ನಾವು. ಇದೇನು ಸೈಜಾ ಮಾಪ ಅಥವಾ ನಿಯಮ ನಿಷ್ಠೆ ಇರುತ್ತೆ? ಹಾಂ, ನಿಯಮ ನಿಷ್ಠೆ ಇರ್ತದೆ ಸರ್. ಇದಕ್ಕೆ ನಿಯಮ ನಿಷ್ಠೆ ಇರೋದಂದ್ರೆ ಹೆಂಗೆ ರೀ, ಆ ದೇವಸ್ಥಾನಗಳು ಇದು ಎಷ್ಟು ಅದು ಗರ್ಭಗುಡಿ ಮಾಪ್ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಇದು ಮಾಡ್ಬೇಕು. ಏನು ರೀ ತೇರು? ಹಾಂ, ತೇರು ಮಾಡ್ಬೇಕಾದ್ರೆ ಆ ದೇವಸ್ಥಾನದ ಗರ್ಭಗುಡಿ ಮೆಜರ್ಮೆಂಟ್ ತೊಗೊಂಡಿವಂದ್ರೆ ಅದು ಎಷ್ಟು ಹೈಟ್ ಮಾಡಬೇಕು, ಎಷ್ಟು ಅಗಲ ಇಡಬೇಕು ಅನ್ನೋದು ನಮಗೊಂದು ಇದು ಅದು ಶಾಸ್ತ್ರೋಕ್ತವಾಗಿ ಸಿಗುತ್ತದೆ ಸರ್. ಇದರಲ್ಲಿ ಧರ್ಮಶಾಸ್ತ್ರ? ಹಾಂ, ಧರ್ಮಶಾಸ್ತ್ರ ಕಂಪಲ್ಸರಿ. ಧರ್ಮಶಾಸ್ತ್ರ ಆಯಾ ಧರ್ಮಕ್ಕೆ ತಕ್ಕಂಗೆ ಆಯಾ ಧರ್ಮದ ಮೂರ್ತಿಗಳನ್ನ ರೀ ಅದರಲ್ಲಿ ನಾವೆಲ್ಲ ಕೆತ್ತನೆ ಮಾಡ್ಬೇಕಾಗತ್ತೆ. ನೀವು ರಥ ತಯಾರು ಮಾಡುವಾಗ ಏನು ನಿಯಮಗಳನ್ನು ಪಾಲನೆ ಮಾಡ್ತೀವಿ? ನಿಯಮಗಳು ಹೆಂಗೈತ್ರಿ, ನಾವು ಈಗ ಅಕಸ್ಮಾತ್ ಕಾಲ್ ಮಾಡೋದು ಬಂದಿವಂದ್ರೆಲ್ಲ ಕಂಪಲ್ಸರಿ ನೀರು ಮುಟ್ಟಿ ನಾವು ಅದನ್ನು ಮುಟ್ಬೇಕು. ಮತ್ತು ಹೆಂಗೈತ್ರಿ, ಅದು ಗಡ್ಡಿ ಪೂಜೆ ಆದಿಂದ ನಾವೇನೈತಿ ತೆಳಗಿನ ಪ್ಯಾಂಟ್ ಹಾಕಂಗಿಲ್ಲ, ಒಂದು ಬೆಲ್ಟ್ ಹಾಕಂಗಿಲ್ಲ, ಒಂದು ಚಪ್ಪಲ್ ಹಾಕಂಗಿಲ್ಲ. ಈ ಥರ ನಿಯಮ ಅವ್ರು ಪೂರ್ತಿ ಗಡ್ಡೆ ಪೂಜೆ ಆಗಿ ಅವ್ರು ಲಾಸ್ಟ್ ಅವ್ರು ಇದಕ್ಕೆ ಹೋಗುತ್ತಾನ ನಾವು ಇದು ಮಾಡಂಗಿಲ್ಲ. ಅದನ್ನು ಅವ್ರ ಸ್ಥಳಕ್ಕೆ ಹೋಗುತ್ತಾನ ನಾವು ಅದನ್ನು ಪಾಲನೆ ಮಾಡ್ಬೇಕಾಗತ್ತೆ. ಅಲ್ಲಿ ಹೋಗಿ ಫಿಟ್ಟಿಂಗ್ ಅದು ನೀವು ಮಾಡ್ತೀವಿ? ಹಾಂ, ಫಿಟ್ಟಿಂಗ್ ಅದು ಎಲ್ಲ ನಾವು ರೀ. ಅದೆಲ್ಲ ಫಿಟ್ಟಿಂಗ್ ಅದು ನಾವು ಮಾಡೋದು. ಪ್ರಶಸ್ತಿ ಕೂಡ ಸಿಕ್ಕತ್ರಿ ನಿಮಗೆ? ಹಾಂ, ಸಿಕ್ಕತ್ತೆ. ಇದಕ್ಕೆ ಏನು ಹೇಳ್ತೀರಿ? ಯಾವ ರೀತಿ ಸಿಗಬೇಕಾದ್ರೆ ಇಲ್ಲಿ ನಮ್ಮ ಊರನವ್ರೊಬ್ರು ಶಾಂತಿನಾಥ್ ಶಿರಟ್ಟಿ ಐತ್ರಿ, ಅವರು ಇದರಿಂದ ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಗಿತ್ತು ರೀ. ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಹೆಂಗೆ ರೀ, ಇದು ರಾಣಿ ಚೆನ್ನಮ್ಮ ಗ್ರಾಮೋದ್ಯೋಗ ಐತ್ರಲ್ಲ. ಹಾಂ, ಕೊಟ್ಟಾರ ಸರ್. ಯಾರು ಇಲ್ಲ ಸರ್, ಯಾರೂ ಬಂದಿಲ್ಲ ರೀ ನಮ್ಮ ಕಡೆ ಏನು. ಹಾಂ, ನಂದಗಾಂವ್ ಸರ್. ಯಾರೂ ಬಂದಿಲ್ಲ ಸರ್. ಇನ್ನು ಕಿರಣ್ ಪಾಟ್ಲೆ ಅವ್ರು ಇದ್ರೆ ಏನ್ರಿ ನಮ್ದು ಸ್ವಲ್ಪ ನಮ್ಗೆ ಬೆಳಕಿಗೆ ಬರ್ತೈತೆ ರೀ. ಅವ್ರು ಇರಲ್ ಕಾರಣ ನಾವು ಸ್ವಲ್ಪ ನಮಗೆ ಅದು ಒಂದೇ ಬೇಜಾರು. ಮತ್ತೇನಿಲ್ಲ, ಅವ್ರು ಇಡ್ತಾನ ಅನ್ಕೊಂಡು ನಮಗೆ ಭಾಳ ಇದು ಐತ್ರಿ. ಸರ್, ನಿಮ್ಮ ನಂದಗಾಂವ್ ಗ್ರಾಮದೊಳಗೆ ಒಬ್ಬ ಪ್ರತಿಭೆ ಈ ರೀತಿ ಕೈ ಚಳಕದಿಂದ ಈ ರೀತಿ ತೇರು ರೆಡಿ ಮಾಡ್ತಾರೋ, ಯಾವುದೇ ಮಿಷನ್ ಯೂಸ್ ಮಾಡಲ್ಲ, ಇದಕ್ಕೇನು ಹೇಳ್ತೀವಿ? ಅವರು ಕೈ ವರ್ಕದಿಂದ ಮಾಡ್ತಾರೆ. ಸುಮಾರು 15 ವರ್ಷದಿಂದ ಅವರ ತಂದೆ ಆಗಲಿ, ಅವ್ರ ತಂದೆಯಂತ ಅವರು ಬ್ರದರ್ ಅಂತ ಹಿರಣ್ ಅಂತಿದ್ದಾರೆ, ಇವರು ಚಿದಾನಂದ ಬಡಿಗೇರ್ ಅಂತಂದೆ. ಸುಮಾರು ಒಂದು 12 ತೇರು ಮಾಡಿಕೊಟ್ಟಿದ್ದಾರೆ. ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾರೆ. ಯಾಕಂದರೆ ಇದು ದೇವರ ಕೆಲಸ. ಇದು ತೇರು ಮಾಡಬೇಕಾದ್ರೆ ಶುದ್ಧ ಮಡಿಲೇ ಬಂದು ಯಾವುದು ನಾನ್ ವೆಜ್ ಇಲ್ಲದೆ ಏನೂ ಇಲ್ಲದೆ ಅಗದಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾರೆ. ಇವತ್ತು 12 ತೇರು ಮಾಡಿ ಕೊಟ್ಟಿಂತ ಎಲ್ಲಿ ಒಂದು ಚೂರು ಕಂಪ್ಲೀಟ್ ಇಲ್ಲ, ಏನೇ ಇಲ್ಲ, ಅಗದಿ ಒಳ್ಳೆಯದಾಗೈತಿ. ಆ ತೇರು ಕೊಟ್ಟಂಥ ಅಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಒಳ್ಳೇದಾಗ್ಯದ, ಭಕ್ತರಿಗೆ ಒಳ್ಳೇದಾಗ್ಯದ. ವಂಶ ಪರಂಪರವಾಗಿ ಆಚರಣೆ ಮಾಡ್ಕೊಂಡು ಬರತ್ತಾರೆ. ವಂಶ ಪರಂಪರೆಯಿಂದ ಬಂದಾರೆ ಸರ್ ಅವರು. ಅದೇ
ಬಡಿಗ್ತಾನೆ. ಬೆಳಿತಾನೆ. ಹೌದು. ನಿಮ್ಮ ಊರದೊಂದು ಹೆಮ್ಮೆ ಅಂತೀರೋ ಯಾವ ರೀತಿ ರೀ? ಇದು ನಮ್ಮ ಹತ್ತನೇ ತಾಲೂಕು ನಂದಗಾಂವ್ ಊರಿನೊಂದು ಹೆಮ್ಮೆ ಪಡುವಂಥ ವಿಷಯ ಇದು. ಹೌದು. ಯಾಕಂದರೆ ಅದು ಮಷೀನದಲ್ಲೇ ಮಾಡಲ್ಲ, ಏನೋ ಮಾಡಿದ್ರೆ ಕೈ ವರ್ಗದಲ್ಲೇ ಮಾಡಬೇಕು. ಹಗಲಿರಲಿ ರಾತ್ರಿ ಇರಲಿ ಪ್ರತಿನಿತ್ಯ ಅವರು ವರ್ಕ್ ಮಾಡ್ತಾರೆ. 24 ತಾಸಲ್ಲಿ ಸುಮಾರು ಒಂದು 18 ತಾಸು ವರ್ಕ್ ಮಾಡ್ತಾರೆ. ಅದರಷ್ಟು ಭಕ್ತಿ ಪ್ರೀತಿಯಿಂದ ಮಾಡ್ತಾರೆ ಅವರು. ಇಲ್ಲಿ ದುರ್ದೈವ ಏನಂದ್ರೆ ಇಂಥ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಬೇಕಾದ ಸರ್ಕಾರ ಎಲ್ಲ ಒಂದು ಕಡೆ ಅದಕ್ಕೆ ನಾವು ಅವ್ರಿಗೆ ಒಂದು ಒಳ್ಳೆಯದಾಗಲಿ, ನೀವು ಬಂದಿರೋಂಥ ನೀವು ಈ ಟಿ ಅವರಿಗೆ ನಮಗೆ ಭಕ್ತಿಯಿಂದ ಅವ್ರು ಹೇಳಬೇಕಂದ್ರೆ ಅವನ ತರಪಿನಿಂದ ನಮಗೆ ಭಾಳ ಒಳ್ಳೆಯದಾಯ್ತು. ಯಾಕಂದ್ರೆ ಇಂಥ ಪ್ರತಿಭೆಗಳು ಬೆಳಕಿಗೆ ಬರಬೇಕು. ಬರೋದ್ರಿಂದ ಮತ್ತು ಅವರಿಗೆ ಒಂದು ಮುಂದೆ ಬರುವಂಥ ಒಂದು ಒಳ್ಳೆಯ ದಿವಸದಲ್ಲಿ ಧೈರ್ಯ ಬರ್ತೈತೆ, ಏನು ಮಾಡೋವಂಥ ಹೊಸ ವಿಚಾರಗಳು ಬರ್ತವೆ. ಇವ್ರ ಪ್ರತಿಭೆ ಕಂಡ ನೀವೇನು ಹೇಳ್ತೀರಿ ಅಂತ ಸರ್ಕಾರಕ್ಕೆ ಹೇಳೋದಂದ್ರೆ ಅವ್ರು ಮಾಡೋದು ಇದು ಜೀವಂತ ಕಲೆ ಇದೆ ಮತ್ತು ಅಗದಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾರೆ. ಅವ್ರಿಗೆ ಗೋರ್ಮೆಂಟದಿಂದ ಆಗಲಿ ಒಂದು ಏನು ಗೋರ್ಮೆಂಟ್ ವತಿಯಿಂದ ಆಗಲಿ ಮತ್ತು ಅವ್ರಿಗೆ ಏನರ ಒಂದು ಹೆಚ್ಚಿನ ಬೆನಿಫಿಟ್ ಇದ್ರೆ ಮಾಡಿ ಕೊಡಬೇಕು. ಮತ್ತು ಅವರಲ್ಲಿ ಸುಮಾರು ಒಬ್ಬರೇ ಮಾಡಲ್ಲ, ಅವ್ರ ಕೈಗಡೆ ಒಂದು 7-8 ಜನ ವರ್ಕ್ ಮಾಡಿ ವೃತ್ತಿಯಾಗಿ ಆಚರಣೆ ತಯಾರು ಮಾಡ್ಲತ್ತೀರಿ. ಎಷ್ಟು ವರ್ಷ ಆಯ್ತು ನೀವು ತಯಾರು ಮಾಡ್ಲತ್ತೀರಿ? ಏನೇನು ನೋಡಿ, ನಮ್ಮ ತಂದೆಯವರಾಗಲಿ, ನಮ್ಮ ದೊಡ್ಡಪ್ಪಗಳಾಗಲಿ, ನಮ್ಮ ಅಜ್ಜಾರಾಗಲಿ ಎಲ್ಲ ಇದೇ ಕಾಯಕ ಮಾಡ್ಕೊತ ಬಂದಿದ್ದಾರೆ. ಮತ್ತು ಏನಾಗಿದೆ, ನಮ್ಮ ತಂದೆಯವರು ಒಳ್ಳೆಯ ಕಲಾವಂತರು, ಶಿಲ್ಪ ಕಲಾಕಾರರು. ಕಟ್ಟಿಗೆಯಲ್ಲಿ ಮಾಡುವಂಥಲ್ಲಿ ಕೆಲಸದಲ್ಲಿ ಎತ್ತಿದ ಕೈ ನಮ್ಮ ನಂದಗಾಂವದಲ್ಲಿ. ಮತ್ತು ಅದರಂತೆ ಈಗ ನನ್ನ ತಮ್ಮನಾದ ಚಿದಾನಂದ ಬಡಿಗೇರು, ಇವನು ನನ್ನ ಕಾಸ ತಮ್ಮ. ಇವನು ತಮ್ಮ ಏನು ಮಾಡಿದ್ದಾನೆ, ಇದೇ ವರ್ಕವನ್ನು, ಅದೇ ಕಾಯಕವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದಾನೆ. ಆಲ್ರೆಡಿ ಈಗ ಒಂದು 12-13 ತೇರುಗಳನ್ನು ಮಾಡಿದ್ದಾನೆ. ಇದು ಹೋಗ್ತಾ ಇರೋದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಈಗ ಈ ತೇರು ಮುಖಾಂತರ ಈಗ ಅವನು 12ನೇ ತೇರು ಮಾಡಿದ್ದು. ವಿಶೇಷವಾಗಿ ಎಲ್ಲರೂ ಬಡಿಗ್ತಾನೆ ಮಾಡ್ತಾರೆ, ಕುರ್ಚಿ ಟೇಬಲ್ ಇಂಥದ್ದು ಮಾಡ್ತಾರೆ. ಇಂಥ ಕಲೆ ಮಾಡೋದು ಭಾಳ ಅಪರೂಪ. ಹೌದು ಸರ್, ಅದು ನಮ್ಮ ಹಿರಿಯರ ಒಂದು ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಅಂಥ ಕಲಾ ಈ ಕಲೆ ಎಲ್ಲರಲ್ಲಿ ಹುಟ್ಟೋದಿಲ್ಲ. ಈ ಕಲೆ ಹುಟ್ಟಬೇಕಾದ್ರೆ ವಂಶ ಪರಂಪರೆ ಬಂದಿದ್ದರಿಂದ ನಮ್ಮ ತಂದೆ ಅವರು ಒಳ್ಳೆಯ ಕೆಲಸ, ಈಗಿನ ಕಲಿಯುಗಕ್ಕೆ ತಕ್ಕಂತೆ ನಮ್ಮ ತಮ್ಮನೂ ಸಹ ಅದರಲ್ಲಿ ಈ ತೇರುಗಳ ಮಾಡೋದಾಗಲಿ, ಇದೊಂದು ವಿಶೇಷ ಕಲೆ. ಈ ಕಲೆ ಎಲ್ಲಿ ಸಿಗೋದಿಲ್ಲ. ನಾನು ನೋಡ್ಲಿಕ್ಕಾಗಿ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ನಂದಗಾಂವ್ ಗ್ರಾಮದಲ್ಲಿ ಈ ನಮ್ಮ ತಮ್ಮ ಮಾಡೋ ವಿಶಿಷ್ಟವಾದ ಕಲೆ ಇದೆ. ಇನ್ನೊಂದು ವಿಶೇಷ ಏನಂದ್ರೆ ಯಾವುದೇ ಮಿಷನ್ ಕೈ ವರ್ಕ್, ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಹ್ಯಾಂಡ್ ವರ್ಕ್ ಮಾಡೋದು ಕಲೆನೇ ಬೇರೆ, ಮಷಿನ್ ಮಾಡುವಂಥ ವರ್ಕನೇ ಬೇರೆ ರೀ. ಹೀಗಾಗಿ ನಮ್ಗೆ ಬೇಡಿಕೆ ಹೆಚ್ಚಾಗಿದೆ. ಯಾಕಂದರೆ ಈ ಕೈಯಲ್ಲಿ ವರ್ಕ್ ಮಾಡುವಂಥ ಕಲೆ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ ಈಗಿನ ಇದ್ದಾರೆ. ಆದರೆ ನಮ್ಮಲ್ಲಿ ಹಾಗಿಲ್ಲ. ನಮ್ಮ ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ನಮಗೆ ಬುಕ್ಕಿಂಗ್ ಇದೆ ಸರ್. ಆಲ್ರೆಡಿ ಇನ್ನೂ ಬುಕ್ಕಿಂಗ್ ಇದೆ. ಇನ್ನು 3-4 ಆ ಟೈಪ್ ನಮ್ಮ ಕಲೆಗೆ ಮೆಚ್ಚಿ ಜನ ಆದಷ್ಟು ನಾವು ಗೌರ್ಮೆಂಟ್ ಒಂದು ಸ್ವಲ್ಪ ನಮಗೆ ಇದಕ್ಕೆ ಕಣ್ಣು ತೆಗೆದು ಇಂಥ ಒಂದು ಕಲೆಗಳನ್ನು ಗುರುತಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಗುರುತಿಸಿ